ನಿಮ್ಮೂರ ಸುದ್ದಿಯ ಜೊತೆಗೆ ದೇಶ ವಿದೇಶದ ಸಮಾಚಾರ ಇಡೀ ದಿನ ಏನೇನಾಯ್ತು ಅನ್ನೋದರ ಸಂಪೂರ್ಣ ಚಿತ್ರಣವನ್ನ ಕೇವಲ 10 ನಿಮಿಷದಲ್ಲಿ ಕಟ್ಟಿಕೊಡ್ತಾ ಇದ್ದೇವೆ. ಈಗ ನಿಮಿಷ 10 ಸುದ್ದಿ 50. ಕಂಬಾರರ ಸೊಂಟವನ್ನಷ್ಟೇ ಅಲ್ಲ, ಕನ್ನಡಿಗರ ಕರವೇ ಕಾರ್ಯಕರ್ತರ ಸೊಂಟವನ್ನು ಮುರಿಯಬೇಕು. ಬಾಳ್ ಠಾಕ್ರೆ ಪುತ್ರ ಉದ್ಧವ್ ಠಾಕ್ರೆಯ ಉದ್ದಟತನದ ಹೇಳಿಕೆ. ಕರವೆಯನ್ನ ಹದ್ದುಬಸ್ತಿನಲ್ಲಿಡುವಂತೆ ಕರ್ನಾಟಕ ಸರ್ಕಾರಕ್ಕೆ ಶಿವಸೇನೆ ಎಚ್ಚರಿಕೆ. ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಕನ್ನಡಿಗರ ವಿರುದ್ಧ ಶಿವಸೇನೆ ದಾಂಧಲೆ. ಠಾಕ್ರೆಯ ಉದ್ದಟತನದ ಹೇಳಿಕೆಯ ವಿರುದ್ಧ ಕನ್ನಡಿಗರ ಪ್ರತಿಭಟನೆಗೆ ಪ್ರತೀಕಾರ. ಕರ್ನಾಟಕದ ಬಸ್ಗಳಿಗೆ ಕಲ್ಲು, ಕನ್ನಡಿಗ ವ್ಯಾಪಾರಿಗಳಿಗೆ ಅಂಗಡಿ ಮುಂಗಟ್ಟು ಬಂದ್ ಮಾಡುವಂತೆ ಎಚ್ಚರಿಕೆ. ಬಿಎಸ್ವೈ ವಿರುದ್ಧ ಷಡ್ಯಂತ್ರದ ಆರೋಪ. ತನಿಖೆಗೆ ಕೋರಿ ವಕೀಲ ವಿಶ್ವನಾಥ್ ಸಲ್ಲಿಸಿದ್ದ ಪಿಐಎಲ್ ವಜಾ. ದೂರುದಾರ ವಕೀಲನಿಗೆ 1 ಲಕ್ಷ ದಂಡ ವಿಧಿಸಿದ ಹೈಕೋರ್ಟ್. ನಿಧಿ ಆಸೆಗೆ ಪುರಾತನ ದೇಗುಲದ ಬಳಿ ವಿಚಿತ್ರ ಪೂಜೆ. ಯಾದಗಿರಿಯ ಮಲ್ಲಾರ್ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದ ನಿಧಿಗಳ್ಳರು. 12 ಮಂದಿ ಪರಾರಿ, 3ರನ್ನ ಹಿಡಿದು ಪೊಲೀಸರಿಗೊಪ್ಪಿಸಿದ ಗ್ರಾಮಸ್ಥರು. ಬೀದರ್ನ ಮುಂದರಗಿ ಸಮೀಪದ ಕಾಡಿನಲ್ಲೂ ನಿಧಿಗಳ್ಳರ ಹಾವಳಿ. ನಿಧಿಯ ಆಸೆಗಾಗಿ ಪುರಾತನ ಗ್ರಾಮವನ್ನೇ ಅಗೆದು ಹಾಕುತ್ತಿದ್ದಾರೆ ಚೋರರು. ಐತಿಹಾಸಿಕ ಸ್ಮಾರಕಗಳ ರಕ್ಷಣೆಗೆ ಗಮನ ಕೊಡದ ಜಿಲ್ಲಾಡಳಿತ. ಹೊಸ ಪಕ್ಷ ಕಟ್ಟಿದವರು ರಾಜ್ಯದಲ್ಲಿ ಉದ್ಧಾರವಾಗಿಲ್ಲ. ರೆಡ್ಡಿ ಬ್ರದರ್ಸ್ಗಳ ಗತಿಯೂ ಅಷ್ಟೇ. ಗೃಹ ಸಚಿವ ಆರ್ ಅಶೋಕ್ ಭವಿಷ್ಯ. ಬಳ್ಳಾರಿಯಲ್ಲಿ ಬಿಜೆಪಿಗೆ ಗೆಲುವು ಅಂದ್ರು ಅಶೋಕ್. ಬಿಜಾಪುರದಲ್ಲಿ ಮಳೆಯೂ ಇಲ್ಲ, ಚಳಿಯೂ ಇಲ್ಲ. ಮೋಡ ಕವಿದ ವಿಚಿತ್ರ ವಾತಾವರಣದಲ್ಲಿ ಕಾಯಿಲೆಯ ಭೀತಿ. ಹವಾಮಾನ ವೈಪರೀತ್ಯದಿಂದ ಬಿಜಾಪುರ ಜನತೆಗೆ ಆತಂಕ. ಶಿವಮೊಗ್ಗದ ಟ್ಯಾಂಕ್ ಮೊಹಲ್ಲಾ ಮತ್ತು ಬಾಪೂಜಿ ಬಡಾವಣೆಯಲ್ಲಿ ರಾತ್ರೋರಾತ್ರಿ ಬೈಕ್ಗಳಿಗೆ ಬೆಂಕಿ. ದುಷ್ಕರ್ಮಿಗಳ ಕಾಟಕ್ಕೆ 8 ಬೈಕ್ಗಳು ಭಸ್ಮ. ರಕ್ಷಣೆ ಕೇಳುತ್ತಿದ್ದಾರೆ ಸಾರ್ವಜನಿಕರು. ಚಿಕ್ಕಮಗಳೂರಿನಲ್ಲಿ ದತ್ತಮಾಲೆ ಅಭಿಯಾನಕ್ಕೆ ಸಂಘ ಪರಿವಾರದಿಂದ ಚಾಲನೆ. ಗಣಪತಿ ದೇವಸ್ಥಾನದಲ್ಲಿ ದತ್ತಹೋಮ. ಮುಖ್ಯಮಂತ್ರಿಗೂ ದತ್ತಮಾಲೆ ಧರಿಸಲು ಆಹ್ವಾನ ಕೊಟ್ಟ ಭಜರಂಗ ದಳ. ಬಿಜಾಪುರದಲ್ಲಿ ಡೆಂಗ್ಯೂ, ಮಲೇರಿಯಾ ಹಾವಳಿ. 100ಕ್ಕೂ ಹೆಚ್ಚು ಮಂದಿಗೆ ಸಾಂಕ್ರಾಮಿಕ ರೋಗದ ಸೋಂಕು. ಮಾಹಿತಿ ಇದ್ದರೂ ಕಣ್ಮುಚ್ಚಿಕೊಳ್ತಿದೆ ಜಿಲ್ಲಾಡಳಿತ. ಸುಗಮ ಕಲಾಪಕ್ಕೆ ಮುನ್ನ ನಡೆದ ಸರ್ವಪಕ್ಷ ಸಭೆ. ಚಿಲ್ಲರೆ ವ್ಯವಹಾರದಲ್ಲಿ ವಿದೇಶಿ ಬಂಡವಾಳಕ್ಕೆ ವಿಪಕ್ಷಗಳ ವಿರೋಧ. ಚರ್ಚೆಯ ಜೊತೆಯಲ್ಲಿ ಮತದಾನ ನಡೆಸುವಂತೆ ಪ್ರತಿಪಕ್ಷಗಳ ಪಟ್ಟು. ಸರ್ವಪಕ್ಷ ಸಭೆ ವಿಫಲ. ಸತತ 6ನೇ ದಿನವೂ ನಡೆಯಲಿಲ್ಲ ಸಂಸತ್ ಕಲಾಪ. ಚಿಲ್ಲರೆ ವ್ಯಾಪಾರದಲ್ಲಿ ವಿದೇಶಿ ನೇರ ಬಂಡವಾಳ ಅವಕಾಶ ವಿರೋಧಿಸಿ ಪ್ರತಿಪಕ್ಷಗಳ ಪ್ರತಿಭಟನೆ. ಕಲಾಪ ಮತ್ತೊಮ್ಮೆ ನಾಳೆಗೆ ಮುಂದೂಡಿಕೆ. ಜೈಲಿಂದ ಬಿಡುಗಡೆಯಾದ ಕರಿಮೋಳಿಗೆ ಡಿಎಂಕೆಯಿಂದ ಸನ್ಮಾನ ಮಾಡಲು ಡಿಎಂಕೆ ಚಿಂತನೆ. ಸನ್ಮಾನದ ಜೊತೆಗೆ ಪಕ್ಷದಲ್ಲಿ ಉನ್ನತ ಸ್ಥಾನ ನೀಡಲು ಕರುಣಾನಿಧಿ ಚಿಂತನೆ. ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಕರೀನಾ ಸೈಫ್ ಮದುವೆ ಅಂತಿದ್ದಾರೆ. ಸೈಫ್ ಮತ್ತು ಸೋಹಾ ಅಲಿ ಖಾನ್ ಡೇಟ್ ಫಿಕ್ಸ್ ಆಗಿಲ್ಲ, ಮದುವೆ ಪಕ್ಕಾ ಆಗಿಲ್ಲ ಅಂತಿದ್ದಾರೆ ಕರೀನಾ ಕಪೂರ್. ಸೈಫ್ ಮತ್ತು ಕರೀನಾ ಮದುವೆಗೆ ತರಾತುರಿ ಇಲ್ಲವಂತೆ. ಲೋಕ್ಪಾಲ್ ಮಸೂದೆಯ ಅಂಶಗಳನ್ನು ಜನರಿಗೆ ತಿಳಿಸುವುದಕ್ಕೂ ಅವಕಾಶ ನೀಡದ ಪೊಲೀಸರು. ದೆಹಲಿಯಲ್ಲಿ ಕರಪತ್ರ ಹಂಚುತ್ತಿದ್ದ ಅಣ್ಣಾ ತಂಡದ ವಾಹನ ವಶಪಡಿಸಿಕೊಂಡ ಪೊಲೀಸರು. ಕಾರಣ ಕೇಳಿದರೆ ಮೇಲಿನಿಂದ ಆರ್ಡರ್ ಬಂದಿದೆ ಅನ್ನೋ ಉತ್ತರ ಕೊಟ್ಟರು. ಆಸ್ಟ್ರೇಲಿಯಾದಲ್ಲಿ ಸೋಲಿಸುವುದು ಸುಲಭದ ಮಾತಲ್ಲ. ಆದರೆ ಭಾರತವನ್ನ ಲಘುವಾಗಿ ಪರಿಗಣಿಸುವಂತಿಲ್ಲ. ಆಸ್ಟ್ರೇಲಿಯಾ ಸರಣಿಯನ್ನ 2-1ರಿಂದ ಗೆಲ್ಲಲಿದೆ. ಆಸ್ಟ್ರೇಲಿಯಾ ಮಾಜಿ ನಾಯಕ ಸ್ಟೀವ್ ವಾ ಭವಿಷ್ಯ. ಬೆಂಗಳೂರಿನ ಕೆಆರ್ಪುರಂ ಶಾಸಕ ನಂದೀಶ್ ರೆಡ್ಡಿ ಮನೆಗೆ ವರ್ತಕರು ಮತ್ತು ರೈತರ ಮುತ್ತಿಗೆ. ಕೆಆರ್ಪುರಂ ಸೆಕ್ಕುಂದಿಯಲ್ಲಿರುವ ಸಂತೆ ಮೈದಾನದಲ್ಲಿ ಸರ್ಕಾರಿ ಕಟ್ಟಡ ನಿರ್ಮಾಣಕ್ಕೆ ವಿರೋಧ. ಶಾಸಕರ ವಿರುದ್ಧ ಆಕ್ರೋಶ. ಬೆಂಗಳೂರಿನ ಸಿಟಿ ಮಾರ್ಕೆಟ್ನ ಪೂಜಾ ಸಾಮಗ್ರಿ ಅಂಗಡಿಯಲ್ಲಿ ಬೆಂಕಿ. ಸುಮಾರು 8 ಅಂಗಡಿಗಳು ಬೆಂಕಿಗೆ ಆಹುತಿ. ಅಗ್ನಿಶಾಮಕ ದಳದ ಸಾಹಸದಿಂದ ತಪ್ಪಿತು ದೊಡ್ಡ ದುರಂತ. ಪ್ರೀತಿಸಿ ಮದುವೆಯಾದವನು 2 ವರ್ಷಗಳ ನಂತರ ಕೈಕೊಟ್ಟ. ಗುಲ್ಬರ್ಗಾದಲ್ಲಿ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ದೀಪಿಕಾ. ಪರಾರಿಯಾಗಿರೋ ಪತಿ ಅಶ್ವಿನ್ ವಿರುದ್ಧ ದೂರು ಕೊಟ್ಟು 15 ದಿನವಾದರೂ ಕ್ರಮ ಕೈಗೊಳ್ಳದ ಪೊಲೀಸರು. ಬೆಂಗಳೂರಿನಲ್ಲಿ ಮತ್ತೊಂದು ಗ್ಯಾಂಗ್ ವಾರ್. ಬೆಳ್ಳಂಬೆಳಿಗ್ಗೆ ರೌಡಿ ಕೊಲೆ. ಎಸ್ಜೆ ಪಾರ್ಕ್ನ ರಾಮಣ್ಣ ಗಾರ್ಡನ್ನಲ್ಲಿ ಮಾಜಿ ರೌಡಿ ವೇಲು ಹತ್ಯೆ. ಪೋಷಕರ ವಿರೋಧದ ನಡುವೆಯೂ ಪ್ರೀತಿಸಿ ಮದುವೆಯಾದ ಜೋಡಿ. ಪೋಷಕರ ಭಯದಿಂದ ರಕ್ಷಣೆಗಾಗಿ ಪೊಲೀಸರಿಗೆ ಮೊರೆ. ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿ ರಕ್ಷಣೆಗೆ ಮೊರೆ ಇಟ್ಟಿದ್ದಾರೆ ನವ ವಿವಾಹಿತರಾದ ಸುಬ್ರಹ್ಮಣಿ ಮತ್ತು ಜ್ಯೋತಿ. ಖ್ಯಾತ ಅಸ್ಸಾಮಿ ಲೇಖಕಿ, ಜ್ಞಾನಪೀಠ ಪುರಸ್ಕೃತ ಸಾಹಿತಿ ಇಂದಿರಾ ಗೋಸ್ವಾಮಿ ನಿಧನ. ಗುವಾಹಟಿ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ನಿಧನ. ಇಂದಿರಾ ನಿಧನಕ್ಕೆ ಗಣ್ಯರ ಸಂತಾಪ.
ಚಿಕ್ಕಬಳ್ಳಾಪುರದ ಗೊಲ್ಲರದೊಡ್ಡಿ ಗ್ರಾಮದಲ್ಲಿ ಸಹ ಶಿಕ್ಷಕಿಗೆ ಕಿರುಕುಳ ಕೊಟ್ಟ ಶಿಕ್ಷಕ ವೆಂಕಟರಾಜು. ಪೊಲೀಸ್ ಶಿಕ್ಷಕನಿಗೆ ಗ್ರಾಮಸ್ಥರಿಂದ ಗುಸ, ಕಾಮಾಂಧ ಶಿಕ್ಷಕನಿಗೆ ಥಳಿಸಿ ಪೊಲೀಸರಿಗೊಪ್ಪಿಸಿದ ಗ್ರಾಮಸ್ಥರು. ಹುಬ್ಬಳ್ಳಿಯ ಸಿರುಗುಪ್ಪದಲ್ಲಿ ಖಾಸಗಿ ಬಸ್ಗೆ ಸಿಕ್ಕು ವ್ಯಕ್ತಿ ಸಾವು. ಸಿಟ್ಟಿಗೆದ್ದ ಜನರಿಂದ ಬಸ್ಗೆ ಬೆಂಕಿ, ರೊಚ್ಚಿಗೆದ್ದ ಗ್ರಾಮಸ್ಥರು ಪ್ರಯಾಣಿಕರನ್ನ ಕೆಳಗಿಳಿಸಿ ಬಸ್ ಅನ್ನೇ ಸುಟ್ರು. ಸತತ 2 ಗಂಟೆ ಹೊತ್ತು ಉರಿದು ಬೂದಿಯಾಯಿತು ಖಾಸಗಿ ಬಸ್. ಕುಕ್ಕೆ ಸುಬ್ರಹ್ಮಣ್ಯ ಮಡೆ ಸ್ನಾನ ಸಮರ್ಥಿಸಿಕೊಂಡ ಪೇಜಾವರ ಶ್ರೀಗಳು. ಭಕ್ತರ ಭಾವನೆಗಳಿಗೆ ಗೌರವ ಕೊಡಬೇಕು, ಅನಗತ್ಯ ವಿವಾದ ಬೇಡ ಎಂದ ವಿಶ್ವೇಶ್ವತೀರ್ಥ ಸ್ವಾಮೀಜಿ. ಬಳ್ಳಾರಿಯಲ್ಲಿ ಮತದಾರರ ಗುರುತಿನ ಪತ್ರದಲ್ಲೇ ತಪ್ಪುಗಳ ಅವಾಂತರ. ಯಾರದ್ದೋ ಹೆಸರಿಗೆ ಇನ್ಯಾರದ್ದೋ ಚಿತ್ರ. 18ರ ಯುವಕನಿಗೆ 81ರ ಮುದುಕನ ಪತ್ರ. ಅವಾಂತರ ತಪ್ಪಿಸಲು ಹೋಗಿ ಪ್ರಮಾದಗಳನ್ನೇ ಮಾಡಿದೆ ಚುನಾವಣಾ ಆಯೋಗ. ಚಿಕ್ಕಬಳ್ಳಾಪುರದಲ್ಲಿ ಸರ್ಕಾರ ನಿವೇಶನ ಭೂಮಿ ಕೊಟ್ಟರೂ ಅನಾಥವಾದಳು ಅಜ್ಜಿ ಭೀಮಲಮ್ಮ. ಹಣ್ಣು ಮುದುಕಿಗೆ ದುಷ್ಕರ್ಮಿಗಳಿಂದ ಜೀವ ಬೆದರಿಕೆ, ಭಯದಿಂದ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಭೀಮಲವ್ವ. ಮಂಡ್ಯದಲ್ಲಿ ಬಿಬಿ ಶಿವಪ್ಪ ನೇತೃತ್ವದಲ್ಲಿ ಅತೃಪ್ತ ಬಿಜೆಪಿ ಮುಖಂಡರ ಸಭೆ. ಪಕ್ಷದ ಮೂಲ ಕಾರ್ಯಕರ್ತರ ಕಡೆಗಣನೆ ಆರೋಪ. ಫೆಬ್ರವರಿಯಲ್ಲಿ ಮೂಲ ಬಿಜೆಪಿ ಕಾರ್ಯಕರ್ತರ ಬೃಹತ್ ಸಮಾವೇಶ ನಡೆಸಲು ನಿರ್ಧಾರ. ಹಾಸನದ ಜಿಲ್ಲಾ ಪಂಚಾಯಿತಿ ಸದಸ್ಯ ಸಕಲೇಶ್ಪುರ ಬೈರಮುಡಿ ಚಂದ್ರುಗೆ ಭೂಗತಪಾತಕಿ ರವಿ ಪೂಜಾರಿಯಿಂದ ಜೀವ ಬೆದರಿಕೆ ಕರೆ. ಪೊಲೀಸರ ರಕ್ಷಣೆ ಕೇಳಿದ ಬೈರಮುಡಿ ಚಂದ್ರು. 15 ವರ್ಷಗಳ ಹಿಂದೆ ಸ್ವಾಧೀನಪಡಿಸಿಕೊಂಡ ಭೂಮಿಗೆ ಪರಿಹಾರ ಕೊಡದ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ. ಲಲಿತಾದ್ರಿಪುರದಲ್ಲಿ ಮತ್ತೊಮ್ಮೆ ಭೂಸ್ವಾಧೀನಕ್ಕೆ ಮುಂದಾಯಿತು. ಮೊದಲ ಹಂತದ ಸ್ವಾಧೀನದ ಪರಿಹಾರ ಕೊಟ್ಟು ಆಮೇಲೆ ಬನ್ನಿ ಎಂದು ಅಧಿಕಾರಿಗಳನ್ನು ಹೊರಗಟ್ಟಿದ ರೈತರು. ಬಿಜಾಪುರದಲ್ಲಿ ನಿಧಿಯ ಆಸೆಗಾಗಿ ಆದಿಲ್ ಶಾಹಿ ಕಾಲದ ಕಟ್ಟಡ ವಿರೂಪಗೊಳಿಸಿದ ಮಾಲೀಕ. ಜೆಸಿಬಿ ತರಿಸಿ ಕಟ್ಟಡ ಕೆಡವಲು ಯತ್ನ, ನಿಧಿ ಸಿಕ್ಕರೆ ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳುತ್ತೇವೆ, ತಹಶೀಲ್ದಾರ್ ಭರವಸೆ. ಮಂಡ್ಯದಲ್ಲಿ ಭಾರೀ ಮಳೆ. ಇಂಡುವಾಳು ಗ್ರಾಮದಲ್ಲಿ 15 ಎಕರೆ ಬೆಳೆ ನಾಶ. 10ಕ್ಕೂ ಹೆಚ್ಚು ರೈತರ ಬೆಳೆ, ಬದುಕು ನೀರುಪಾಲು. ಮಂಡ್ಯದಲ್ಲಿ ರಾಷ್ಟ್ರೀಯ ವಿಪತ್ತು ನಿವಾರಣಾ ದಿನಾಚರಣೆ. ಗೃಹ ರಕ್ಷಕ ದಳ, ಅಗ್ನಿಶಾಮಕ ದಳ ಮತ್ತು ತುರ್ತು ಸೇವೆಗಳ ಇಲಾಖೆಯಿಂದ ಜನಜಾಗೃತಿ ಪ್ರಾತ್ಯಕ್ಷಿಕೆ. ಬಳ್ಳಾರಿಯಲ್ಲಿ ಕುರುಡು ಕಾಂಚಾಣದ ನರ್ತನ. 12,05,000 ನಗದು ವಶ. ಹಣ ಸಾಗಿಸುತ್ತಿದ್ದ 2 ಬಂಧನ. ಇದುವರೆಗೆ ಒಟ್ಟು 30 ಲಕ್ಷ ವಶಕ್ಕೆ. ಕುಕ್ಕಿಯಲ್ಲಿ ಮಡೆ ಸ್ನಾನ ಚಿತ್ರೀಕರಣಕ್ಕೆ ಅವಕಾಶ ಇಲ್ಲ. ಚಿತ್ರೀಕರಣಕ್ಕೆ ಹೋದ ಮಾಧ್ಯಮ ಸಿಬ್ಬಂದಿಗಳ ಮೇಲೆ ಹಲ್ಲೆ. ಕಣ್ಣೆದುರೇ ಹಲ್ಲೆ ನಡೆದರೂ ಮೌನವಾಗಿದ್ರು ಉಪವಿಭಾಗಾಧಿಕಾರಿಗಳು. ಪ್ರಧಾನಿ ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನ ಮಸೂದೆ ವ್ಯಾಪ್ತಿಯಿಂದ ಹೊರಗಿಟ್ಟಿದ್ದಕ್ಕೆ ವಿರೋಧ. ಸಂಸತ್ ಸ್ಥಾಯಿ ಸಮಿತಿ ರಚಿಸಿರುವ ಲೋಕಪಾಲ್ ಮಸೂದೆ ಕರಡು ಪ್ರತಿಯನ್ನ ತಿರಸ್ಕರಿಸಿದ ಅಣ್ಣಾ ಹಜಾರೆ ತಂಡ. ಒಎಂಸಿ ಅಕ್ರಮ ಗಣಿಗಾರಿಕೆ ಪ್ರಕರಣ. ಆಂಧ್ರಪ್ರದೇಶದ ವಾಣಿಜ್ಯ ಇಲಾಖೆ ಮಾಜಿ ಕಾರ್ಯದರ್ಶಿ ಶ್ರೀಲಕ್ಷ್ಮಿ ಸಿಬಿಐ ವಶಕ್ಕೆ. ಡಿಸೆಂಬರ್ 12ರವರೆಗೆ ಶ್ರೀಲಕ್ಷ್ಮಿಗೆ ನ್ಯಾಯಾಂಗ ಬಂಧನ. ನಾಂಪಲ್ಲಿ ಸಿಬಿಐ ಕೋರ್ಟ್ ಆದೇಶ. ಡಿಎಂಕೆ ನಾಯಕ ಕರುಣಾನಿಧಿ ಪುತ್ರಿ ಕನಿಮೋಳಿಯ 190 ದಿನಗಳ ಜೈಲುವಾಸ ಅಂತ್ಯ. ಜಾಮೀನಿನ ಮೇಲೆ ಬಿಡುಗಡೆ. ಡಿಸೆಂಬರ್ 3ರಂದು ಚೆನ್ನೈಗೆ ಹೋಗ್ತಾರಂತೆ ಕನಿಮೋಳಿ. ಜೋಡಿ ಕೊಲೆ ಆರೋಪಿಗಳಿಗೆ ಬೆಂಗಳೂರು ತ್ವರಿತಗತಿ ನ್ಯಾಯಾಲಯದಿಂದ ಜೀವಾವಧಿ ಶಿಕ್ಷೆ. ಪರಪ್ಪನ ಅಗ್ರಹಾರದ ಚನ್ನಕೇಶವ ನಗರದ ಮುನಿಯಪ್ಪ ಮತ್ತು ಪುಷ್ಪಾ ಅವರನ್ನ ಪೆಟ್ರೋಲ್ ಹಾಕಿ ಕೊಂದಿದ್ದ ರೇಖಾದೇವಿ, ಸಂಪತ್ ಮತ್ತು ರವೀಂದ್ರ. ಕೊಲೆಗಾರರಿಗೆ ತಲಾ 70,000 ದಂಡ ಮತ್ತು ಜೀವಾವಧಿ ಶಿಕ್ಷೆ. ಬೆಂಗಳೂರಿನ ರಾಜಾಜಿನಗರದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳಲ್ಲಿ ಅವ್ಯವಹಾರ ಆರೋಪ. ಕಿಲ್ ಕರಪ್ಷನ್ ಸೇವ್ ಇಂಡಿಯಾ ಫೋರಂ ಸದಸ್ಯರ ಪ್ರತಿಭಟನೆ. ಸಚಿವ ಸುರೇಶ್ ಕುಮಾರ್ ವಿರುದ್ಧ ಘೋಷಣೆ. ಬಿಬಿಎಂಪಿ ಮಾಸಿಕ ಸಾಮಾನ್ಯ ಸಭೆಯಲ್ಲಿ ಗದ್ದಲವೋ ಗದ್ದಲ. 1,500 ಕೋಟಿ ಕಾಮಗಾರಿ ಹಗರಣವನ್ನ ಸಿಬಿಐ ತನಿಖೆಗೆ ಒಪ್ಪಿಸಲು ಪ್ರತಿಪಕ್ಷಗಳ ಪಟ್ಟು. ಆಡಳಿತಾರೂಢ ಬಿಜೆಪಿ ವಿರೋಧ. ಗಲಾಟೆಯ ನಡುವೆಯೇ ಹಲವು ಯೋಜನೆಗಳಿಗೆ ಅಂಗೀಕಾರ. ಶಿವಮೊಗ್ಗದ ತಾಳಗುಪ್ಪದಿಂದ ಬೆಂಗಳೂರು, ಮೈಸೂರು ನಗರಗಳಿಗೆ ನೇರ ರೈಲು ಸಂಪರ್ಕಕ್ಕೆ ಒತ್ತಾಯ. ಬ್ರಾಡ್ಗೇಜ್ ಹೋರಾಟ ಸಮಿತಿಯಿಂದ ಸಾಗರ ಬಂದ್ಗೆ ಜನರಿಂದ ವ್ಯಾಪಕ ಬೆಂಬಲ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಡೆ ಸ್ನಾನ ವಿವಾದ. ಎಂಜಲು ಎಲೆ ಮೇಲೆ ಉರುಳು ಸೇವೆ ಬೇಕೋ ಬೇಡವೋ ಅನ್ನೋದನ್ನ ಅಷ್ಟಮಂಗಲ ಪ್ರಶ್ನೆ ಕೇಳಿ ನಿರ್ಧರಿಸುತ್ತಂತೆ ಸರ್ಕಾರ. ಉನ್ನತ ಶಿಕ್ಷಣ ಸಚಿವ ವಿಎಸ್ ಆಚಾರ್ಯ ಹೇಳಿಕೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕೃಷಿ ನೀತಿಗೆ ವಿರೋಧ. ಚಾಮರಾಜನಗರದಲ್ಲಿ ರೈತರಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ. ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡ ರೈತರು. ಈಕ್ವೆಡಾರ್ನಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿಯುಗುಳುತ್ತಿದೆ. ತುಂಗುರಾಹುವ ಜ್ವಾಲಾಮುಖಿ. ಅಗ್ನಿಪರ್ವತದ ದಿಢೀರ್ ಸ್ಫೋಟಕ್ಕೆ ವಿಜ್ಞಾನಿಗಳಲ್ಲೂ ಆತಂಕ. ಬಳ್ಳಾರಿಯಲ್ಲಿ ನಾಳೆಯೇ ಮತದಾನ. ಮತಗಟ್ಟೆಗೆ ನಡೆದಿರುವ ಅಧಿಕಾರಿಗಳು. ಅಕ್ರಮ ತಡೆಗೆ 13 ಚೆಕ್ಪೋಸ್ಟ್, 4 ಸಶಸ್ತ್ರ ಪಡೆಗಳ ನಿಯೋಜನೆ. 2,500 ಪೊಲೀಸರು. 195 ಮತಗಟ್ಟೆಗಳಲ್ಲಿ 118 ಸೂಕ್ಷ್ಮ, 17 ಅತಿ ಸೂಕ್ಷ್ಮ. ಮತದಾನಕ್ಕೆ ಮುನ್ನ ಬಳ್ಳಾರಿಯ ಲಾಡ್ಜ್ಗಳೆಲ್ಲ ಖಾಲಿ.
ಕ್ಷೇತ್ರ ತೊರೆದ ಪಕ್ಷದ ದೊಡ್ಡ ನಾಯಕರು. ಮನೆ ಮನೆ ಪ್ರಚಾರದಲ್ಲಿ ಸ್ಥಳೀಯ ಮುಖಂಡರ ಕೊನೆ ಕ್ಷಣದ ಓಡಾಟ. ಬಳ್ಳಾರಿ ಜನ ಬದಲಾವಣೆ ಬಯಸುತ್ತಿದ್ದಾರೆ. ರೈತರ ನಿರ್ಲಕ್ಷ್ಯಕ್ಕೆ ಉತ್ತರ ಕೊಡುತ್ತಾರೆ. ಕಾಂಗ್ರೆಸ್ಸನ್ನೇ ಗೆಲ್ಲಿಸುತ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ವಿಶ್ವಾಸ. ಬಹಿರಂಗ ಪ್ರಚಾರ ಅಂತಿವಾದ ಮೇಲೆ ಮನೆ ಮನೆ ಪ್ರಚಾರ. ಬೆಳಗಲು ತಾಂಡಾದಲ್ಲಿ ಮನೆ ಮನೆಗೂ ಹೋಗಿ ಪ್ರಚಾರ ಮಾಡಿದ ಶ್ರೀರಾಮುಲು, ಕಾನೂನು ಕೈಗೆತ್ತಿಕೊಳ್ಳದಂತೆ ಬೆಂಬಲಿಗರಿಗೆ ರಾಮುಲು ಕರೆ. ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಯೋಜಿತ ಅಧ್ಯಕ್ಷ ಸಿಪಿ ಕೃಷ್ಣಕುಮಾರ್ ಅವರಿಗೆ ಸಮ್ಮೇಳನದ ಸ್ವಾಗತ ಸಮಿತಿಯಿಂದ ಅಧಿಕೃತ ಆಹ್ವಾನ. ಸಿಪಿಕೆ ನಿವಾಸದಲ್ಲಿ ಸಾಂಪ್ರದಾಯಿಕ ಆಹ್ವಾನ ನೀಡಿದ ಸಮಿತಿ ಸದಸ್ಯರು.